ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ರಾಣಿ ಸೀರಿಯಲ್ನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನಿನ್ನೆ ಒಬ್ಬರು ಮೆಸೇಜ್ ಮಾಡಿದ್ದೀರಾ, ಮೊನ್ನೆ ಕೂಡ ಮೆಸೇಜ್ ಮಾಡಿದ್ದೀರಾ. ಸೊ ಏನಂತ ಅಂದರೆ ಡೈಲಿ ಅಪ್ಲೋಡ್ ಮಾಡಿ, ಈ ಸೀರಿಯಲ್ನ ತುಂಬ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ನನಗಂತೂ ಒಂದು ಮೆಸೇಜ್ನ ನೋಡಿದ್ರೆ ನಮ್ಗೆ ಇನ್ನೊಂದು ಸ್ವಲ್ಪ ಎನರ್ಜಿ ಬರುತ್ತೆ. ಯಾಕೆ ಅಂತಂದರೆ ನಿಮ್ಮ ಒಂದು ಕಮೆಂಟ್ಗೋಸ್ಕರ ನಾವು ಕಾಯ್ತಾ ಇರ್ತೀವಿ. ಸೊ ಯಾರೆಲ್ಲ ಏನು ಒಪಿನಿಯನ್ ಇದೆ ಅನ್ನೋದು ಸೊ ತುಂಬಾ ಖುಷಿ ಆಗುತ್ತೆ. ಇನ್ನೊಬ್ರು ಕಮೆಂಟ್ ಮಾಡಿದ್ದೀರಾ, ಯಾಕೋ ಬೋರ್ ಆಗ್ತಿದೆ, ಈ ಸೀರಿಯಲ್ ಚೆನ್ನಾಗಿಲ್ಲ, ಸ್ಟಾಪ್ ಮಾಡಿ ಅಂತ. ನೋಡಿ, ಒಬ್ಬೊಬ್ಬರ ಮನಸ್ಥಿತಿಗಳು ಒಂದೊಂದು ಥರ ಇರುತ್ತೆ. ಒಬ್ಬೊಬ್ರಿಗೆ ಒಂದೊಂದು ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇನ್ನೊಂದು ಥರ ಕ್ಯಾರೆಕ್ಟರ್ಗಳು ಇಷ್ಟ ಆಗ್ತವೆ. ಸೊ ಹಾಗಾಗಿ ನಾನು ಯಾವತ್ತಿಗೂ ಪಾಸಿಟಿವ್ ಇರೋದನ್ನೇ ತೊಗೊಳಕ್ಕೆ ಹೋಗ್ತೀನಿ. ಏಕೆಂದರೆ ಸುಮಾರು ಜನ ನನ್ನ ಈ ಸೀರಿಯಲ್ನ ಕೇಳಿರೋದ್ರಿಂದನೇ ನಾನು ಅಪ್ಲೋಡ್ ಮಾಡ್ತಿರೋದು. ಸೊ ತುಂಬಾ ಚೆನ್ನಾಗಿದೆ ನಿಜವಾಗೂ. ಇದೇನಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬೋರ್ ಅನ್ನಿಸ್ಬೋದು ನಮಗೆ, ಹೋಗ್ತಾ ಹೋಗ್ತಾ ತುಂಬಾ ಚೆನ್ನಾಗಿರುತ್ತೆ ಈ ಸೀರಿಯಲ್ ಅಂತೂ. ಡೈಲಿ ನಿಮಗೋಸ್ಕರ ನಾನು ಡೈಲಿ ಆದಷ್ಟು ಬೇಗನೆ ಅಪ್ಲೋಡ್ ಮಾಡ್ತೀನಿ. ಸೊ ಕಮೆಂಟ್ ಹಾಕಿರೋರಿಗೆ ಥ್ಯಾಂಕ್ ಯು, ಲೈಕ್ ಮಾಡಿರೋರಿಗೆ ಥ್ಯಾಂಕ್ ಯು, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಕೂಡ ಥ್ಯಾಂಕ್ಸ್ ಹೇಳ್ತಾ ಬನ್ನಿ ಈಗ ಶುರು ಮಾಡೋಣ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಇವತ್ತು ಒಂದ್ರ ಮೇಲೆ ಒಂದು ಟ್ವಿಸ್ಟ್ ಇದೆ. ಏಕೆ ಅಂತಂದರೆ ತುಂಬಾ ಚೆನ್ನಾಗಿದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಲೇ ಇದ್ದಾರೆ. ಸೊ ಇವಾಗ ಇನ್ನೇನು ಶುರು ಮಾಡ್ತಾ ಇದ್ದೀನಿ. ಇನ್ನು ಇಲ್ಲಿ ಚಂದುನೂ ರಾಣಿ ಸಿಗಾಕೊಂಡಿರ್ತಾರೆ ಪ್ರಿನ್ಸಿಪಲ್ ಹತ್ರ. ಇನ್ನೊಂದು ಹೇಳಬೇಕು, ನಿಮ್ಮ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀರಂತ ನಿಮ್ಮ ಒಂದು ಮೆಸೇಜ್ಗೆ ನಿಜವಾಗಿ ಖುಷಿ ಆಯ್ತು ನನಗೆ. ಏನಾದರೂ ಮಾತಾಡಬೇಕಾದ್ರೆ ತೊದಲಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ ವಿಡಿಯೋ ಮುಖಾಂತರ. ಸೊ ಇನ್ನೇನು, ರಾಣಿ ಸುಮ್ಮನೆ ಇರೇ, ನೀನು ಅವ್ರ ಹತ್ರ ಏನೂ ಮಾತಾಡ್ಬಿಡ್ವೆ, ನೀನು ಸುಮ್ಮನೆ ಇರೇ ತಾಯಿ ಅಂತೇಳಿ ಚಂದು ಹೇಳ್ತಲೇ ಇರ್ತಾನೆ. ಅಲ್ಲ ಸರ್, ಏನು ಗೊತ್ತಾ, ಮಕ್ಕಳು ದೇವ್ರ ಸಮಾನ ಅಂತ ಹೇಳ್ತಾರೆ, ಎಲ್ಲಾದರೂ ದೇವ್ರು ತಪ್ಪು ಮಾಡುತ್ತಾ? ಹಾಗೆಯೇ ಮಕ್ಕಳು ಕೂಡ ತಪ್ಪು ಮಾಡಲ್ವಲ್ಲ, ಅದೇ ರೀತಿ ನಿಮ್ಮ ಸ್ಕೂಲಲ್ಲಿ ಬರೆದಿದ್ದೀರಲ್ವ ಹಿಂದೆ ಬೋರ್ಡಲ್ಲಿ ಅಂತ ಹೇಳ್ಬಿಟ್ಟು ಪ್ರಶ್ನೆಗಳನ್ನ ಕೇಳ್ತಲೇ ಇರ್ತಾಳೆ ಪ್ರಿನ್ಸಿಪಲ್ಲ. ಈ ಮಗುದೇನು ಭಾರಿ ಇದಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಅವರು ಫೈನಲಿ ಡಿಸಿಷನ್ನ ತೊಗೊಂಡು, ಇಲ್ಲ ಇವ್ರನ್ನ ಟಿ.ಸಿ ಕೊಟ್ಟು ಕಳಿಸ್ಲೇಬೇಕು, ಇವ್ರನ್ನ ಚಂದುನ ಸ್ಕೂಲಲ್ಲಿ ಇಟ್ಕೊಳ್ಳೋದು ಬೇಡ ಅಂತ ಹೇಳಿದಾಗ ಇನ್ನೊಬ್ಬ ಮೇಡಮ್ ಇರ್ತಾರಲ್ಲ, ಸರ್ ಇದೊಂದು ಸರಿ ಮಕ್ಕಳು ಸರ್ ಏನೋ ತಪ್ಪು ಮಾಡಿದ್ದಾರೆ, ಬಿಟ್ಬೇಡ ಅಂತ ಕೂಡ ಹೇಳ್ತಾರೆ. ಇಲ್ಲ ಬಿಡೋಕ್ಕಾಗೋದಿಲ್ಲ, ಏನು ಗೊತ್ತಾ, ಈ ಸ್ಕೂಲಿಂದ ಇನ್ನೊಂದು ಫಾರಮಲ್ಲಿ ಏನು ಬರೀಬೇಕು ಗೊತ್ತಾ, ಟಿ.ಸಿಲಿ ಈ ಥರ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಸ್ಟ್ರಾಂಗಾಗೆ ಬರಿಬೇಕು ನಾವು ಅಂತ ಹೇಳ್ಬಿಟ್ಟು ಪ್ರಿನ್ಸಿಪಲ್ ಹೇಳ್ಬಿಟ್ಟು ಮೇಡಮನ್ಗೆ ಟಿ.ಸಿ ಕೊಡಬೇಕು ಅಂತ ಹೇಳ್ಬಿಡ್ತಾನೆ. ಇನ್ನು ಫೈನಲಿ ಅಷ್ಟೊತ್ತಿಗೆ ಸತ್ಯ ಬರ್ತಾರೆ. ಸತ್ಯ ಬಂದು ಅದನ್ನೆಲ್ಲ ಕೇಳಿಸ್ಕೊಂಡು ತುಂಬಾ ಶಾಕ್ ಆಗಿಬಿಡುತ್ತೆ. ಅಂದರೆ ನನ್ನ ಮಗುನ ಸ್ಕೂಲಿಂದ ಕಳಿಸ್ಬಿಡ್ತಾರಲ್ಲ ಸರ್, ಏನು ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಇನ್ನು ಫೈನಲಿ ಬಂದು ಕೈ ಮುಗಿದು ಬೇಡ್ಕೊತಾನೆ, ಸರ್ ದಯವಿಟ್ಟು ಕ್ಷಮಿಸ್ಬಿಡಿ ಸರ್, ಇದೊಂದು ಸರಿ ಕ್ಷಮಿಸಿ ಸರ್, ಏನೋ ಅವನ ಕಡೆಯಿಂದ ತಪ್ಪಾಗಿದೆ, ಈಗ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಸರ್, ದಯವಿಟ್ಟು ಅವನ್ನ ಬಿಟ್ಬಿಡಿ ಸರ್ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಕೇಳ್ಕೊತಾರೆ. ಆವಾಗ ಪ್ರಿನ್ಸಿಪಲ್ ಏನು ಹೇಳ್ತಾರೆ ಅಂದರೆ, ಇವ್ರನ್ನ ಇವಾಗ ನಾವು ಬಿಟ್ಟರೆ ದೊಡ್ಡವರಾದಾಗ ಅದೇ ಕೆಲಸ ಮಾಡ್ತಾರೆ. ಎತ್ತು ತಂದೆ ತಾಯಿ ನೀಟಾಗಿ ಮಕ್ಕಳನ್ನ ಬೆಳೆಸಬೇಕು. ಎತ್ತು ತಂದೆ ಕರೆಕ್ಟಾಗಿ ಬೆಳೆಸಿಲ್ಲ, ಎತ್ತು ತಂದೆ ತಾಯಿ ಕರೆಕ್ಟಾಗಿ ಬೆಳೆಸಿಲ್ಲ ಅಂತಂದರೆ ಇದೇ ರೀತಿಯೇ ಪ್ರಾಬ್ಲಮ್ ಆಗೋದು. ಸೊ ನೀವು ಕರೆಕ್ಟಾಗಿ ಬೆಳೆಸಿದ್ರೆ ಇವತ್ತು ಈ ರೀತಿ ಆಗ್ತಿತ್ತಾ ಅಂತ ಹೇಳ್ಬಿಟ್ಟು ಪ್ರಿನ್ಸಿಪಲ್ಲು ಬಾಯಿಗೆ ಬಂದಂಗೆ ಬೈತಾರೆ. ಯಾರನ್ನ? ಸತ್ತಿನ ಬೈದಾಗ, ಸರ್ ಇದೊಂದು ಸರಿ ಸರ್, ಏನೋ ತಪ್ಪಾಗ್ಬಿಟ್ಟಿದೆ ಸರ್ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮೇಲೆ ರಿಕ್ವೆಸ್ಟ್ ಮಾಡ್ತಲೇ ಇದ್ದಾರೆ. ಇಲ್ಲ ನಾವು ಟಿ.ಸಿ ಕೊಟ್ಟು ಕಳಿಸ್ತೀವಿ, ಸೊ ಅವ್ನಿಗೆಲ್ಲೂ ಕೂಡ ಫೈನಲಿ ಬೇರೆ ಸ್ಕೂಲು ಸೇರಿಸ್ಕೋಬಾರ್ದು, ಆ ರೀತಿ ಟಿ.ಸಿ ಕೊಟ್ಟು ಕಳಿಸ್ತೀವಿ ಅಂತ ಕೂಡ ಪ್ರಿನ್ಸಿಪಲ್ ಹೇಳ್ಬಿಡ್ತಾರೆ. ಇನ್ನು ಸತ್ಯ ಇದ್ಕೊಂಡು, ಸರ್ ಇಂಥ ಒಳ್ಳೆ ಸ್ಕೂಲಲ್ಲಿ ನನ್ನ ಮಗ ಓದ್ತಿದ್ದಾನೆ ಸರ್, ಇಂಥ ಒಳ್ಳೆ ಸ್ಕೂಲಲ್ಲಿ ಓದ್ತಿರೋ ಮಗ ಇವತ್ತು ಬೇರೆ ಕಡೆ ಏನಾದರೂ ಹೋದರೆ ಅವನಿಗೆ ಮತ್ತೆ ಇಂಥ ಒಳ್ಳೆ ಸ್ಕೂಲ್ ಸಿಗಲ್ಲ ಸರ್, ಪ್ಲೀಸ್ ಸರ್ ಅಂತ ರಿಕ್ವೆಸ್ಟ್ ಮಾಡಿದಾಗ ಆವಾಗ ಯೋಚನೆ ಮಾಡಿ ಪ್ರಿನ್ಸಿಪಲ್ಲು, ಓಕೆ ಇದೊಂದು ಸರಿ ತಪ್ಪಾಗಿದೆ, ಮತ್ತೆ ಈ ರೀತಿ ತಪ್ಪಾಗಬಾರ್ದು ಅಂತೇಳಿ ಫೈನಲಿ ಈ ರೀತಿ ಮಾಡೋಕ್ಕೆ ಮತ್ತೆ ನೀವು ಅವಕಾಶ ಕೊಡಬಾರ್ದು ಅಂತೇಳಿ ಸತ್ತಿನ್ಗೆ ಹೇಳಿ ಕಳಿಸ್ತಾರೆ. ಸೊ ಫೈನಲಿ ಸರಿ ಆಯಿತು ಅಂತ ಚಂದು ಪಾಪ ತಲೆ ಬಗ್ಸ್ಕೊಂಡು ನಿಂತಿರ್ತಾನೆ ಅವ್ರ ಅಪ್ಪನ ಹತ್ರ. ಮೇಡಮ್ಗೆ ಬಂದು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಮೇಡಮ್, ಸೊ ನಮ್ಮ ಮಕ್ಕಳು ಸಪೋರ್ಟ್ ಮಾತಾಡಿದ್ರಿ ಅಂತ ಸತ್ಯ ಮೇಡಮ್ಗೆ ಥ್ಯಾಂಕ್ಸ್ ಹೇಳ್ತಾನೆ. ರಾಣಿ ಕೂಡ ಅಷ್ಟೇ, ಮೇಡಮ್ ಥ್ಯಾಂಕ್ಸ್ ಮೇಡಮ್, ನಮ್ಮ ಸಪೋರ್ಟಾಗಿ ಮಾತಾಡಿದ್ದಕ್ಕೆ ತುಂಬಾ ಖುಷಿ ಆಗ್ತಿದೆ ಅಂತ ಕೂಡ ಅವಳು ಹೇಳಿ ಹೋಗ್ತಾಳೆ. ಇನ್ನು ಫೈನಲಿ ಇಲ್ಲೊಂದು ಕಡೆ ಕಾಂಚನ ಈ ಕಾವೇರಿನ ಬೇರೆ ಸಖತ್ತಾಗಿ ಅಯ್ಯನಿಸ್ತಿರ್ತಾಳಲ್ವ ಜೈಲಲ್ಲಿ, ಈಗ ಬಂದಿರ್ತಾಳಲ್ಗೆ. ನಾನು ಸ್ವಲ್ಪ ಮಾತಾಡಬೇಕು ಮೇಡಮ್ ನಿಮ್ಮ ಹತ್ರ ಅಂತೇಳಿ ಬೇಡ್ಕೊತಾಳೆ ಕಾವೇರಿ. ಅದೇನು ನೀನು ನನ್ನ ಹತ್ರ ಮಾತಾಡಬೇಕು ನೀನು ಅಂತೇಳಿ ಜೈಲು ಒಳಗಡೆ ಹೋಗಿ ಒಂದು ಮಂಚದ ಮೇಲೆ ಕೂತ್ಕೊಂಡು ಅವಳು ಕೂತಿರ್ತಾಳಲ್ವ ಕೆಳಗಡೆ. ಸೊ ಅವಳು ಕಾಲು ಹತ್ರ ಇಡ್ತಾಳೆ, ನನ್ನ ಕಾಲು ಹೊತ್ತು ಸ್ವಲ್ಪ ಸುಸ್ತಾಗ್ತಿದೆ ಅಂತೇಳ್ಬಿಟ್ಟು. ಅದೇನು ಹೇಳ್ಕೊಬೇಕೋ ಹೇಳ್ಕೊ ನನ್ನ ಹತ್ರ ಅಂತೇಳಿ ಕೇಳ್ಕೊಂಡಾಗ, ಮೇಡಮ್ ದಯವಿಟ್ಟು ನನ್ನ ಮೇಲಲ್ವ ನಿಮಗೆ ದ್ವೇಷ ಇರೋದು,
ನನಗೆ ಯಾವ ಥರ ಬೇಕಾದರೂ ಶಿಕ್ಷೆ ಕೊಡಿ, ನಾನು ಅನುಭವಿಸ್ತೀನಿ. ಯಾವ ಥರ ಬೇಕಾದ್ರೆ ಜೈಲ್ ರೂಲ್ಸ್ ಶಿಕ್ಷೆಗಳಿದಾವೋ ಅದನ್ನೆಲ್ಲ ಕೊಡಿ, ನಾನು ಅನುಭವಿಸ್ತೀನಿ. ಸೊ ಆದರೆ ನನ್ನ ಮಗಳು ಏನು ಮಾಡಿದ್ದಾಳೆ ಮೇಡಮ್, ಪ್ಲೀಸ್ ಮೇಡಮ್, ಅವಳು ಮುಗ್ದೆ ಮೇಡಮ್, ಅವಳಿಗೆ ಏನು ಗೊತ್ತು ಮೇಡಮ್, ಅವಳ ಮೇಲೆ ಯಾಕೆ ಮೇಡಮ್ ನಿಮಗೆ ದ್ವೇಷ, ಅವಳು ಸುದ್ದಿಗೆ ಹೋಗಬೇಡಿ ಮೇಡಮ್, ಅವಳು ಸುದ್ದಿಗೆ ಹೋಗಲ್ಲ ಅಂತ ಪ್ಲೀಸ್ ಮೇಡಮ್ ಹೇಳಿ ಮೇಡಮ್ ಅಂತ ರಿಕ್ವೆಸ್ಟ್ ಮಾಡ್ಕೊತಾಳೆ. ಅಂದರೆ ತಾಯಿ ಕರುಳು. ಹಾಗಾದರೆ ಪರವಾಗಿಲ್ಲ, ಆಯಿತು, ಹಾಗಿದ್ರೆ ನಿಮ್ಮ ಮಗಳು ಸುದ್ದಿಗೆ ಹೋಗಲ್ಲ ಕಾವೇರಿ ಅಂತ ಹೇಳ್ಬಿಡ್ತಾಳೆ ಕಾಂಚನ. ಅವಾಗ ನಗು ಬರುತ್ತೆ ಯಾರಿಗೆ, ಕಾವೇರಿಗೆ. ಹಂಗೆ ಹೇಳಿದ ತಕ್ಷಣ ಫೈನಲ್ಲಿ ಇಲ್ಲೊಂದು ಕಡೆಯಿಂದ ಸತ್ಯಣ್ಣ ಹೊರಗಡೆ ಮಕ್ಕಳನ್ನ ಕರ್ಕೊಂಡು ಬರ್ತಾ ಇದ್ದಾನೆ. ಕರ್ಕೊಂಡು ಬಂದುಬಿಟ್ಟು ಸೊ ಇವಳು ಫಸ್ಟು ರಾಣಿ ಸಾರಿ ಮವ ಅಂತೇಳಿ ಕೇಳಿದಾಗ ಜೋರಾಗೆ ಗದ್ರಿಬಿಟ್ಟು, ನಿಮ್ಮಿಂದ ಇವತ್ತು ನಾನು ಅನ್ನಿಸ್ಕೊಳ್ಳಂಗಾಯಿತು, ಸ್ಕೂಲಿಂದ ಆಚೆ ಕಳಿಸ್ತೀನಿ ಚೀಟಿ ಕೊಟ್ಟಂತ ಬೇರೆ ಪ್ರಿನ್ಸಿಪಲ್ ಖಂಡಿತವಾಗಿ ಹೇಳಿದ್ದಾರೆ, ನೀವು ಯಾಕೆ ಈ ರೀತಿ ತಪ್ಪು ಮಾಡಿದ್ರಿ ಅಂದಾಗ ಚಂದು ರಾಣಿನ ವಹಿಸ್ಕೊಂಡು ಮಾತಾಡ್ತಾನೆ. ಅಪ್ಪ ಅವಳದೇನೂ ತಪ್ಪಿಲ್ಲಪ್ಪ, ಅವಳು ಸ್ಕೂಲ್ ನೋಡ್ಬೇಕಂತ ಅಂದಿದ್ದಕ್ಕೆ ನಾನೇ ಕರ್ಕೊಂಡು ಹೋದೆ ಅಪ್ಪ, ನನ್ನ ತಪ್ಪಪ್ಪ ಅಂತ ಚಂದು ಹೇಳ್ತಾನೆ. ರಾಣಿ ಇದ್ಕೊಂಡು ಇಲ್ಲ ನನ್ನ ತಪ್ಪು ಮಾವ, ನಾನು ಬರ್ತೀನಂತ ಹೇಳಿದ್ದು ಅಂತ ರಾಣಿ ಹೇಳ್ತಾಳೆ. ಅಪ್ಪ ಏನೇ ಶಿಕ್ಷೆ ಕೊಡೋದಿದ್ರು ನನಗೆ ಕೊಡಪ್ಪ ಅಂತ ಚಂದು ಕೈ ಚಾಸ್ತಾನೆ. ಅಂದರೆ ರಾಣಿನ ಬಿಟ್ಕೊಡ್ತಾ ಇಲ್ಲ ಅವನು. ಫೈನಲಿ ರಾಣಿ ಕೂಡ ಅಷ್ಟೇ, ಮಾವ ಏನೇ ಶಿಕ್ಷೆ ಕೊಡಬೇಕಾದ್ರೂ ನನಗೆ ಕೊಡಿ ಮಾವ ಅಂತೇಳಿ ಒಬ್ರಿಗೊಬ್ರು ಕೈ ಚಾಸಿ ಅವ್ರ ಮಾವನ ಮುಂದೆ ಪ್ರಾಮಿಸ್ ಮಾಡ್ಕೊತಾರೆ ಅವ್ರಿಗವ್ರೇನೆ. ರಾಣಿ ಇನ್ಮೇಲೆ ಯಾವತ್ತೂ ನಾವಿಬ್ಬರು ತಪ್ಪು ಮಾಡಬಾರ್ದು ಅಂತ ಚಂದು ಹೇಳ್ತಾನೆ. ರಾಣಿ ಕೂಡ ಅಷ್ಟೇ, ನಾವಿಬ್ಬರು ಇನ್ಯಾವತ್ತೂ ಈ ಥರ ತಪ್ಪು ಮಾಡಬಾರ್ದು ಅಂತೇಳಿ ಒಬ್ರಿಗೊಬ್ರು ಅವ್ರ ಅಪ್ಪನ ಮುಂದೆ ಪ್ರಾಮಿಸ್ ಮಾಡ್ಕೊತಾರೆ. ಇನ್ನು ಫೈನಲಿ ಇಲ್ಲೊಂದು ಕಡೆಯಿಂದ ಕಾವೇರಿಗೆ ಕಲ್ಪನೆ ಹೇಳಿರ್ತಾಳೆ, ಹೌದು ನಿನ್ನ ಮಗಳು ಸುದ್ದಿಗೆ ಹೋಗಲ್ಲ, ಆದರೆ ನಿನ್ನಿಂದ ನನಗೊಂದು ಹೆಲ್ಪ್ ಆಗಬೇಕು, ಅದೇನು ಹೇಳಿ ಮೇಡಮ್ ಅಂತ ಕಾವೇರಿ ಕೇಳ್ತಾಳೆ. ಅದೇನೂ ಇಲ್ಲ, ಒಂದೇ ಒಂದು ಹೆಲ್ಪ್ ಆಗಬೇಕು, ನಿನ್ನ ಮಗಳು ಸೇಫ್ಟಾಗಿರಬೇಕು ಅಂತಂದರೆ ಕಾವೇರಿನ ನಿಮ್ಮ ಅಣ್ಣನ ಮನೇಲಿ ಬಿಟ್ಟಿದೆ ಅಂತ ಗೊತ್ತು, ನಿಮ್ಮ ಅಣ್ಣನ ಮನೆ ಎಲ್ಲಿದೆ ಅಂತ ನನಗೆ ಅಡ್ರೆಸ್ ಹೇಳ್ಬಿಡು ಸಾಕು, ಅದೊಂದು ಹೇಳ್ಬಿಟ್ರೆ ನೀನು ಸುದ್ದಿಗೆ ಬರಲ್ಲ, ನಿನ್ನ ಮಗಳನ್ನ ಕಾಪಾಡ್ಕೊಳ್ಳೋದು ನನ್ನ ಜವಾಬ್ದಾರಿ, ನಿನ್ನ ಮಗಳಿಗೆ ಏನು ತೊಂದರೆ ಆಗ್ತಿರಂಗೆ ಕಾಪಾಡ್ಕೊಳ್ಳೋದು ನನ್ನ ಜವಾಬ್ದಾರಿ ಅಂತ ಅವಳ ಅಡ್ರೆಸ್ನೆಲ್ಲ ಫೋನಲ್ಲಿ ರೆಕಾರ್ಡ್ ಮಾಡ್ಕೊತಾಳೆ. ಆ ಕಾವೇರಿ ತಪ್ಪು ಮಾಡಿದ್ದು ಅದೊಂದೇ ಅಂತ ಅನಿಸುತ್ತೆ. ಸೊ ಇಲ್ಲೊಂದು ಟ್ವಿಸ್ಟ್ ಬಂತು, ಅಡ್ರೆಸ್ನ ಹೇಳೇ ಬಿಡ್ತಾಳೆ. ಅಡ್ರೆಸ್ನ ಹೇಳಿದ್ಮೇಲೆ ಇನ್ನು ಇನ್ನೇನು ಅವಳ ಕೆಲಸ ಅವಳಿಗೆ ಆಯ್ತಲ್ಲ. ಸೊ ಆಯಿತು, ಆಗಿದ್ರೆ ನಿನ್ನ ಮಗಳು ಸುದ್ದಿಗೆ ಹೋಗಲ್ಲ, ನಿನ್ನ ಮಗಳನ್ನ ನಾನು ಕಾಪಾಡ್ತೀನಿ ಅಂತ ಅಡ್ರೆಸ್ನ ಇಸ್ಕೊಂಡು ಬಂದಾಯಿತು. ಇನ್ನೊಂದು ಕಡೆ ಇಲ್ಲಿ ಕರ್ಕೊಂಡು ಮನೆಗೆ ಬರ್ತಾರೆ ಸತ್ಯಣ್ಣ ಪಾಪುನಿಬ್ಬರನ್ನು ಮಕ್ಕಳನ್ನ ಕರ್ಕೊಂಡು ಬಂದಾಗ ಇನ್ನು ಕಾವೇರಿ ಇದ್ಕೊಂಡು ಏನಾಯ್ತು ರೀ ಅಂತ ಅಂದಾಗ, ಇನ್ನೇನಾಗುತ್ತೆ, ಟಿ ಸಿ ಕೊಟ್ಟು ಮನೆಗೆ ಕಳಿಸ್ತೀವಿ ಅಂತ ಹೇಳಿದರು, ನಾನು ರಿಕ್ವೆಸ್ಟ್ ಮಾಡಿ ಕನ್ವಿನ್ಸ್ ಮಾಡಿ ಇದೊಂದು ಸರಿ ಕ್ಷಮಿಸ್ಬಿಡಿ ಅಂತ ಬೇಡ್ಕೊಂಡೆ ಅಂದಾಗ ಮಗನ್ನ ಹೊಡಿಯೋಕ್ಕೆ ಹೋಗ್ತಾಳೆ. ಒಂದೇಟು ಹೊಡೆದ್ಬಿಡ್ತಾಳೆ. ಮಕ್ಕಳನ್ನ ಹೊಡಿಬಾರ್ದಂತ ಗೊತ್ತಿಲ್ವೇನೆ ನಿನಗೆ, ಏನಕ್ಕೆ ಹೊಡಿತಿದ್ಯಾ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಈ ಕಡೆ ಕರ್ಕೊತಾರೆ. ನೀವು ಈ ರೀತಿ ಬೆಳೆಸಿನೇ ಈ ರೀತಿ ಮಾಡ್ಕೊಂಡಿರೋದು ಯಾವಾಗ್ಲೂ, ಇವನ್ನ ಈ ಥರ ಬೆಳೆಸಿರೋದಕ್ಕೆ ಅವ್ನು ಈ ಥರ ಆಡ್ತಿರೋದು, ಇದ್ರ ಜೊತೆಗೆ ಈ ರಾಣಿ ಬೇರೆ, ಅವಳನ್ನ ತಲೆ ಮೇಲೆ ಹೊತ್ಕೊಂಡು ನಿನ್ನ ತಂಗಿನ ಮೆರೆಸಿ ಅವಳು ನೋಡಿದ್ರೆ ಈ ರೀತಿ ಮಾಡೋದ್ಲು, ಈಗ ನನ್ನ ಮಗ ಇವಳ ತಲೆ ಮೇಲೆ ಹೊತ್ಕೊಂಡು ಮೆರೆಸಿ ಈಗ ನನ್ನ ಮಗನಿಗೆ ಏನು ಗತಿ ತತ್ತಾಳೆ ಈ ರಾಣಿ ಅಂತ ಹೇಳ್ಬಿಟ್ಟು ಬಾಯಿಗೆ ಬಂದಂಗೆ ಬೈತಾಳೆ. ಅವಳು ಫೈನಲಿ ಪರ್ಸ್ನಲ್ ವಿಷಯನೆಲ್ಲ ಎತ್ಕೊತಾಳೆ. ಎತ್ಕೊಂಡ ತಕ್ಷಣ ಸತ್ಯಣ್ಣಗೆ ತುಂಬಾ ಕೋಪ ಬರುತ್ತೆ. ಕೋಪ ಬಂದ್ಬಿಟ್ಟು ನೋಡು ಒಳ್ಳೆ ಮಾತನಾಗ ಹೇಳ್ತಾ ಇದ್ದೀನಿ, ಹಳೆ ವಿಷಯನ ಎತ್ಕೋಬೇಡ ಅಂತಂದರೆ ಪದೇ ಮಕ್ಕಳು ಮುಂದೆ ಎತ್ಕೊಳ್ತಲೇ ಇರ್ತೀಯ ನೀನು, ಈ ರೀತಿಯೆಲ್ಲ ಮಾತಾಡಬೇಡ ಸರಳ, ಸುಮ್ಮನೆ ಇದ್ಬಿಡು ಅಂತ ಸತ್ಯಣ್ಣ ಎಷ್ಟು ಹೇಳಿದ್ರು ಕೇಳೋದಿಲ್ಲ, ಬಾಯಿಗೆ ಬಂದಂಗೆ ಬೈತಾಳೆ. ಹೆಂಗೆ ಅಂತಂದರೆ ನಿಮ್ಮ ಅಮ್ಮನಿಂದ ಇಷ್ಟೆಲ್ಲ ಆಯಿತು, ನಿಮ್ಮ ಅಮ್ಮನಿಂದ ನಾವು ಆಸ್ತಿ ಕಳ್ಕೊಂಡ್ವಿ, ಅದು ಕಳ್ಕೊಂಡ್ವಿ, ಇದು ಕಳ್ಕೊಂಡ್ವಿ, ನಿಮ್ಮ ಅಮ್ಮನಿಂದ ನಮ್ಮ ಜೀವನನೇ ಹಾಳಾಯಿತು ಅಂಥೇಳಿ ಬಾಯಿಗೆ ಬಂದಂಗೆ, ನೀನು ಇವಾಗ ನನ್ನ ಮಗನ ಜೀವನ ಹಾಳು ಮಾಡೋಕ್ಕೆ ಬಂದಿದ್ಯಾ ಹಾಗೆ ಹೀಗೆ ಅಂಥೇಳಿ ಸುಮ್ಮನೆ ಏನೇನೋ ಬಾಯಿಗೆ ಬಂದಂಗೆಲ್ಲ ಬೈದ್ಬಿಡ್ತಾರೆ. ಇನ್ನು ಬೈದ ತಕ್ಷಣ ಸತ್ಯಣ್ಣ ಕೇಳಿಸ್ಕೊಳ್ಳೋವರೆಗೂ ಕೇಳಿಸ್ಕೊಂಡು ಅವ್ರಿಗೂ ತಾಳ್ಮೆ ಅನ್ನೋದಿರುತ್ತಲ್ವ, ಸರಳ ಅಂಥೇಳಿ ದೊಡ್ಡದಾಗೆ ಗದರ್ಕೊಬಿಡ್ತಾರೆ. ಗದರ್ಕೊಂಡ ತಕ್ಷಣ ಸರಳ ಕೂಡ ನಿಟ್ಬಿದ್ದು ಸುಮ್ಮನಾಗ್ತಾರೆ. ಅಲ್ಲ ಕಣೆ, ನೋಡ್ತಾ ಇದ್ದೀನಿ ಆವಾಗನಿಂದನೂ, ಸುಮ್ಮನೆ ಇರು ಅಂತಂದರೆ ಸುಮ್ಮನೆ ಇರ್ತಾಯಿಲ್ಲ, ಮಕ್ಕಳನ್ನ ಎದುರಿಗೆ ಅಷ್ಟೊಂದೆಲ್ಲ ಬೈತಾರ, ಇಷ್ಟೊಂದೆಲ್ಲ ಮಾತಾಡ್ತಾರ, ನಿನ್ಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗಲ್ವಲ್ಲ ಅಂತೇಳಿ ಸತ್ಯಣ್ಣ ಬೈತಾರೆ. ಬೈದ್ಬಿಟ್ಟು ಅಲ್ಲ ರೀ, ಇವ್ರನ್ನ ಇಷ್ಟೊಂದೆಲ್ಲ ತಲೆ ಮೇಲೆ ಕೂರಿಸ್ಕೊಂಡಿರೋದಕ್ಕೆ ರೀ ಇವ್ರು ಈ ರೀತಿ ಮಾಡ್ತಾ ಇರೋದು ಅಂತ ಹೇಳ್ಬಿಟ್ಟು ಸರಳ ಹೇಳ್ತಾ ಇರ್ತಾಳೆ. ಆ ಮಕ್ಳ ಕಡೆ ಅವ್ರಿಗೆ ಏನೇ ಗೊತ್ತಾಗುತ್ತೆ ಅಂತ ಒಂದು ಕಡೆ ಹೇಳ್ತಾ ಇರ್ತಾರೆ. ಇನ್ನು ಇಲ್ಲಿ ಒಂದು ಕಡೆ ಇನ್ನೊಬ್ಬರು ಪೊಲೀಸ್ ಅಧಿಕಾರಿನ ಮೀಟ್ ಮಾಡಬೇಕಂತ ಕಾವೇರಿ ಬಂದಿರ್ತಾಳೆ. ಅಂದರೆ ಅದಕ್ಕೂ ಒಂದು ಕಾರಣ ಇದೆ ನೋಡಿ, ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಅವಳು ಇಷ್ಟು ವರ್ಷಗಳ ಕಾಲ ನಾನು ಯಾವಾಗ ಹೋಗ್ತೀನಿ ಜೈಲಿಂದ, ನನಗೆ ಶಿಕ್ಷೆ ಅವಧಿ ಯಾವಾಗ ಮುಗಿಯುತ್ತೆ ಅಂತೇಳಿ ಒಂದಿನೂ ಕೇಳಿರಲಿಲ್ಲ. ಅದು ಯಾಕೆ ಅಂತಂದರೆ ಮಗಳು ಅವಳ ಜೊತೆ ಇದ್ಲು, ಸುಖವಾಗಿ ಸಂತೋಷವಾಗಿ 10 ವರ್ಷ ಜೀವನ ಮಾಡಿಬಿಟ್ಲು ಜೈಲಲ್ಲಿ. ಸೊ ಈಗ ಮಗಳು ಹೊರಗಡೆ ಇರೋದ್ರಿಂದ ಅವಳಿಗೆ ಹೊರಗಡೆ ಹೋಗೋ ಆಸೆ ಬಂದಿದೆ ಫೈನಲಿ. ಹಾಗಾಗಿ ಅಧಿಕಾರಿನ ಕೇಳಕ್ಕೆ ಬಂದಿರ್ತಾಳೆ. ಮೇಡಮ್ ನಾನು ನಿಮ್ಮನ್ನು ಮಾತಾಡಬೇಕು ಮೇಡಮ್ ಅಂತ ಅಂದಾಗ
ಅವ್ರು ಇದ್ಕೊಂಡು ಏನಾದರೂ ಕಾಂಚನ ತೊಂದರೆ ಕೊಟ್ಲಾ, ಕಾಂಚನ ಹಳೆ ಬುದ್ಧಿನೇ ಬಿಟ್ಟಿಲ್ಲ, ಅವಳೇನಾದ್ರು ತೊಂದರೆ ಕೊಟ್ಟರೆ ಹೇಳಿ ಅಂತ ಹೇಳಿದಾಗ, ಇಲ್ಲ ಮೇಡಮ್ ಅವರೇನು ತೊಂದರೆ ಕೊಟ್ಟಿಲ್ಲ, ಸೊ ನನ್ನ ಒಂದು ಪ್ರಶ್ನೆಗೆ ಉತ್ತರ ಕೊಡಬೇಕು ಮೇಡಮ್ ಅಂತೇಳಿ ಕೇಳಿದಾಗ, ಏನಿಲ್ಲ ಮೇಡಮ್ ನನ್ನ ಜೈಲಿ ಅವಧಿ ಎಷ್ಟು ದಿನ ಇದೆ ಅಂತ ಹೇಳಿ ಮೇಡಮ್ ಅಂದಾಗ, ಯಾಕೆ ಕಾವೇರಿ ಇಷ್ಟು ದಿನ ನಿನಗೆ ಈ ಥರ ಮನಸ್ಸಿಗೆ ಬಂದಿರಲಿಲ್ಲ, ಇವಾಗ ಯಾಕೆ ಈ ಥರ ಮನಸ್ಸು ಬಂದಿದೆ ನಿನಗೆ ಅಂತೇಳಿ ಅವ್ರು ಕೇಳ್ತಾರೆ. ಮೇಡಮ್ ಇಷ್ಟು ದಿನ ನನ್ನ ಮಗಳು ನನ್ನ ಜೊತೆಗಿದ್ಲು, ನನಗೆ ಆ ಥರ ಏನೂ ಅನಿಸಿರಲಿಲ್ಲ ಮೇಡಮ್. ಈಗ ನನ್ನ ಮಗಳು ಆಚೆ ಇದ್ದಾಳೆ, ಅವಳ ಜೊತೆ ನಾನು ಇರಬೇಕು, ಅವಳನ್ನ ಕಾಪಾಡ್ಕೋಬೇಕು ಅನ್ನೋದು ನನ್ನ ಆಸೆ ಆಗಿದೆ ಮೇಡಮ್. ಸೊ ಹಾಗಾಗಿ ಕೇಳ್ತಾ ಇದ್ದೀನಿ ಅಂತ ಅಂದಾಗ, ನೋಡು ಕಾವೇರಿ ನಿನಗೆ ಎಷ್ಟೊಂದು ತಪ್ಪುಗಳು ಮಾಡಿದ್ಯಾ, ಕಳ್ತನ ಮಾಡಿದ್ಯಾ, ಮತ್ತು ಜೈಲಿಂದ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ಯಾ. ಸೊ ಹಾಗಾಗಿ ನಿನಗೆ ಇನ್ನೂ ತುಂಬಾ ಇದೆ. ಸೊ ಹಾಗಾಗಿ ನಿನ್ನ ಇಷ್ಟು ಬೇಗ ಬಿಡೋಕ್ಕಾಗೋದಿಲ್ಲ ಅಂತ ಅಂದಾಗ, ಕಾವೇರಿ ಇದ್ಕೊಂಡು ಮೇಡಮ್ ನಾನೇನು ತಪ್ಪೇ ಮಾಡಿಲ್ಲಲ್ಲ ಮೇಡಮ್ ಅಂತ ಅಂದಾಗ, ಗೊತ್ತಲ್ಲ ಮೇಡಮ್ ನಿಮಗೂ ಕೂಡ ಅಂದಾಗ, ನನಗೆ ಗೊತ್ತು, ಆದರೆ ನಿನ್ನ ಒಬ್ಬರು ಹೊರಗಡೆ ಬಿರಬಾರ್ದು ಅನ್ನೋದು ಆರ್ಡ್ರ್ ಆಗಿದೆ, ಏನೋ ಸಂಚು ನಡೀತಿದೆ ಅನ್ನೋದು ನನ್ನ ಒಂದು ಅನಿಸಿಕೆ ಅಂತೇಳಿ ಅಲ್ಲಿ ಮೇಡಮ್ ಹೇಳ್ಬಿಡ್ತಾರೆ. ಅವಾಗ ವರ್ಧನ ನೆನ್ಪು ಮಾಡ್ಕೊತಾಳೆ, ಈ ವರದರಾಜೇ ಇರಬೇಕು ನನ್ನ ತಡೀತಿರೋದು, ಹೊರಗಡೆ ಬರ್ದಿರೋ ಥರ ನೋಡ್ಕೊಳ್ತಿರೋದು ಅಂತೇಳಿ ಕಾವೇರಿಗೆ ಗೊತ್ತಾಗ್ಬಿಡುತ್ತೆ. ಸೊ ಇನ್ನೇನು ವರದರಾಜು ಮನೆಗೆ ಅಂತ ಬರ್ತಾನೆ, ಆ ಸೆಕ್ಯೂರಿಟಿನ ಮಾತಾಡಿಸ್ತಾನೆ, ಹೋಗ್ತಾ ಇರ್ತಾನೆ. ಒಂದಷ್ಟೇ ಶಾರ್ಟ್ಸ್ ಇನ್ನೇನು ಇರಲ್ಲ ಇದರಲ್ಲಿ. ಇನ್ನು ಇಲ್ಲಿ ಒಂದು ಕಡೆ ಕಂಟಿನ್ಯೂಸ್ ಆಗಿ ಬೈತಲೇ ಇರ್ತಾಳೆ. ಬೈತಾ ಇರ್ಬೇಕಾದಾಗ ಇನ್ನು ಕಾವೇರಿ ಒಬ್ರಿಗೊಬ್ರಿಗೆ ಪ್ರಾಮಿಸ್ ಮಾಡಿಸ್ಕೊತಾಳೆ, ನನಗೆ ಪ್ರಾಮಿಸ್ ಮಾಡಿ ನೀವಿಬ್ರು ಇನ್ಯಾವತ್ತೂ ತಪ್ಪು ಮಾಡಲ್ಲ ಅಂತ ಹೇಳ್ಬಿಟ್ಟು ಅವ್ರ ಅತ್ತೆಗೆ ಪ್ರಾಮಿಸ್ ಮಾಡ್ತಾರೆ ಇಬ್ಬರು ಮಕ್ಕಳು. ಅಮ್ಮ ಇನ್ಯಾವತ್ತೂ ತಪ್ಪು ಮಾಡಲ್ಲ ಅಂತ ಚಂದು ಹೇಳ್ತಾನೆ. ಕಾವೇರಿ ಕೂಡ ಅಷ್ಟೇ, ಯಾವತ್ತೂ ತಪ್ಪು ಮಾಡಲ್ಲ ಅತ್ತೆ ಅಂತ ಅವಳು ಕೂಡ ಹೇಳ್ತಾಳೆ. ಫೈನಲಿ ನೀವಿಬ್ರು ನನ್ನ ಮೇಲೆ ಪ್ರಾಮಿಸ್ ಮಾಡಿದ್ದೀರಾ, ಯಾವಾಗಾದರೂ ನೀವೇನಾದರೂ ಈ ಥರ ಮಾಡಬೇಕು ಇನ್ನು ಮುಂದೆ ಐತಿ ಅಂತೇಳಿ ಬೈದಾಗ, ಇನ್ನು ಸತ್ಯಣ್ಣ ಇದ್ಕೊಂಡು ಅವ್ರು ಪ್ರಾಮಿಸ್ ಮಾಡಿದಾರಲ್ಲ ಬಿಡೆ ಯಾಕೆ ಬೈತಿದೀಯ ಅಂತ ಅಂದಾಗ, ರೀ ಯಾಕ್ರಿ ಅದೇ ಹೋಗ್ತಾ ಇದ್ದೀರಾ ಅಂತ ಕೂಕೋತಾ ಇರ್ತಾಳೆ. ಸತ್ಯಣ್ಣ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಇನ್ನು ಅದೆಲ್ಲ ಹೋಗಿ ಲೋಚನೆಗೆ ಚೆನ್ನಾಗಿ ಬೈತಾಳೆ, ಅಲ್ಲ ನೀವು ಮಾಡಿರೋ ತಪ್ಪಿಗೆ ನಾನು ಬೈಸ್ಕೋಬೇಕಾ ಅಂಥೇಳಿ ಅವಳು ಕೂಡ ಅಷ್ಟೇ ಕೋಪ ಮಾಡ್ಕೊಂಡು ಹೊರಟೋಗ್ತಾಳೆ ಚೀ ಅಂತ ಹೇಳ್ಬಿಟ್ಟು. ಇನ್ನೊಂದು ಕಡೆ ಏನು ಗೊತ್ತಾ, ಬಾಲ ಸತ್ಯ ಮನೇನ ಹುಡಿಕೊಂಡು ಬಂದಿರ್ತಾನೆ. ಯಾರಿದ್ದಾರೆ ಏನು ಕತೆ, ಕಾವೇರಿ ಏನಾದರೂ ಜೈಲಿಂದ ವಾಪಸ್ ಬಂದಿದ್ದಾಳಾ, ಸೊ ಏನು ನಡೀತಿದೆ ಅಂತೇಳಿ ಹುಡಿಕೊಂಡು ಬಂದಿರ್ತಾನೆ. ಸೊ ಏನಾಗುತ್ತೆ ಏನು ಕತೆ ಅಂತ ನಾಳೆ ವೆಯ್ಟ್ ಮಾಡಿ ನೋಡಬೇಕು. ಇನ್ನೊಂದು ವಿಷಯ ಗೊತ್ತಾ, ಇಲ್ಲಿ ಎಲ್ಲರೂ ಕೂಡ ಮನೆ ಬಿಟ್ಟು ಆಚೆ ಹೋಗಿರ್ತಾರೆ, ಇಲ್ಲಿರೋದು ರಾಣಿ ಮಾತ್ರ. ರಾಣಿ ಏನಾದರೂ ತಂದೆ ಮುಖ ನೋಡ್ತಾಳ, ನಿಜ ಗೊತ್ತಾಗುತ್ತಾ ಬಾಲನ್ಗೆ ಅಂತ ನಾಳೆ ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ ಅಂತ ಹೇಳ್ತಾ ಎಂಡ್ ಮಾಡ್ತಾ ಇದ್ದೀನಿ.